ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಶೇಂಗಾ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ನೋಡಿರಿ, ಫಸ್ಟಿಗೆ ನಾನು ಶೇಂಗಾ ಬೀಜನ ಹುರ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹುರ್ಕೊಂಡು ನೋಡಿರಿ, ಇದು ಹಸಿಮೆಣ್ಸಿನ್ಕಾಯಿನ ಗ್ಯಾಸ್ ಮೇಲೆ ಬೇಯಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಸುಟ್ಕೊಂಡ್ಬಿಡ್ತೀನಿ. ಈ ಕಡೆ ಕಡಲೆ ಬೀಜನ ಹುರಿತಿದ್ದೀನಿ. ಇದು ನೋಡಿರಿ, ಆಲ್ರೆಡಿ ಆಯಿತು. ಇದು ಇಷ್ಟಾದರೆ ಸಾಕು. ಒಟ್ಟು ಇದನ್ನು ಸ್ವಲ್ಪ ಹುರ್ಕೊಂಡು ಮೆಣ್ಸಿನ್ಕಾಯಿನ ಸ್ವಲ್ಪ ಹುರ್ಕೊತೀನಿ. ಒಂದೇ ಒಂದು ಈರುಳ್ಳಿ ಹಾಕ್ತಿದ್ದೀನಿ, ಚಿಕ್ಕದು ಈರುಳ್ಳಿನ ಇದರಲ್ಲಿ ನಾನು ಹುರಿತಾ ಇದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಹುರ್ಕೊಂಬಿಟ್ರೆ ಇದ್ರ ಜೊತೆಗೆ ನಾನು ಹಸಿಮೆಣ್ಸಿನ್ಕಾಯಿ ಒಂದು ಕಡೆ ಇದು ಬೆಂದಿಲ್ಲ, ಸೊ ಹಂಗಾಗಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ, ಬಿಸಿ ಬಿಸಿ ಮುದ್ದೆಗೆ ಮತ್ತು ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ನಾವು ಈ ರೀತಿ ಮಾಡ್ತೀವಿ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಶೇಂಗಾ ಹಾಕ್ತಾಯಿದ್ದೀನಿ. ನೋಡಿ, ಹುರ್ಕೊಂಡಿರೋ ಶೇಂಗಾ ಮತ್ತು ಹುರಿದಿಟ್ಟಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ನಾನು ಒಂದು ಪೂರ್ತಿ ಕಾಯಿ ಹಾಕ್ತಾಯಿದ್ದೀನಿ ಚಟ್ನಿಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇದನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿ ನಾನು ರುಬ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ ಸ್ವಲ್ಪ. ಇವಾಗ ಬಾಣಲೆಗೆ ಶೇಂಗಾ ಬೀಜ ಹುರಿದಿದ್ವಲ್ಲ, ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ, ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಕರಿಬೇವು ಹಾಕಿದ್ದೀನಿ. ಇದು ಫ್ರೈ ಆಗ್ತಾಯಿದೆ. ಇದಕ್ಕೇನು ಈರುಳ್ಳಿ ಏನು ಹಾಕೋದು ಬೇಡ, ಏಕೆಂದರೆ ಮುಂಚೆನೇ ನಾವು ಈರುಳ್ಳಿ ಹಾಕಿದ್ದೀವಿ. ನಿಮಗೆ ಬೇಕಾದರೆ ಇಷ್ಟ ಆದರೆ ಹಾಕಿ. ನಾನಿವಾಗ ಡೈರೆಕ್ಟು ಮಿಕ್ಸಿ ಮಾಡಿ ರುಬ್ಬಿದ್ದೀನಲ್ಲ, ಆ ಚಟ್ನಿನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಕೊಟ್ಟಿರ್ತೀವಲ್ಲ ಆ ಎಣ್ಣೆಗೂ ಅದಕ್ಕೂ ಘಮ ಘಮ ಅಂತಿರುತ್ತೆ ಚಟ್ನಿ ಮಾತ್ರ. ನೋಡಿ, ಅದು ಬರ್ತಾಯಿಲ್ಲ, ತುಂಬ ಗಟ್ಟಿ ಇತ್ತಲ್ಲ, ಅದಕ್ಕೆ ಇವಾಗೆಲ್ಲ ತೆಗ್ದು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಹಾಕಿ, ಇದು ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಸೇರಿಸ್ರಿ. ನೋಡಿ, ಈ ರೀತಿ ಬಂದಿತ್ತು ಟೇಸ್ಟು. ಈ ರೀತಿ ಚಟ್ನಿ ಕಾಣಿಸ್ತಾ ಇದೆಯಲ್ಲ, ಆ ರೀತಿ ಆಗಿತ್ತು. ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ, ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಒಂದೇ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸೋದೇನು ಬೇಡ. ಹೀಗೆ ಕುದಿಸಿಟ್ರೆ ಇದು ಅಳಿಸೋದೇ ಇಲ್ಲ, ಸಂಜೆವರೆಗೂ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಆಗಿದೆ ಚಟ್ನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿರಿ. ಇದು ಮುದ್ದೆ ಅಂತಲ್ಲ, ಚಪಾತಿಗೂ ಚೆನ್ನಾಗಿರುತ್ತೆ. ಬಟ್ ಇದು ಮುದ್ದೆಗೇ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಯಾವ ರೀತಿ ಕುದೀತಿದೆ. ಒಂದು ಕುದಿ ಬಂದರೆ ಸಾಕು ಇದು. ನೋಡಿ, ಫೈನಲಾಗಿ ಇದು ಈ ರೀತಿ ಚಟ್ನಿ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಲೇಬೇಕು ದಯವಿಟ್ಟು ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರೂ. ನೋಡಿ, ನಾನು ಮುದ್ದೆ ಜೊತೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದೆ. ತುಂಬ ಟೇಸ್ಟಿಯಾಗಿತ್ತು. ಒಂದು ಮುದ್ದೆ ಪೂರ್ತಿ ಊಟ ಮಾಡ್ಬೋದು. ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿದರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಲವ್ ಯು ಆಲ್. ಟೇಕ್ ಕೇರ್ ಫ್ರೆಂಡ್ಸ್.